ಅಂತೂ ಇಂತೋ ಎಂತೂ ಜೀವಕಥೆ ಮುಗಿಯುವುದು. ಅಂದೋ ಇಂದೋ ಎಂದೋ ಜನುಮ ಕಳೆಯುವುದು. ಒಂದೇ ಮರೆವಿನ ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೆ ಮಂಕುತಿಮ್ಮ. ಮಾನ್ಯ ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ಜೀವನದ ಅಂತ್ಯವನ್ನು ಭಯಾನಕವಾಗಿ ನೋಡುವುದರ ಬದಲಾಗಿ ಮರಣವನ್ನು ಬದುಕಿನ ನಿರ್ಣಾಯಕ ಭಾಗವೆಂದು ಪ್ರಕೃತಿಯ ಸಹಜ ಹಂತವಾಗಿ ನೋಡಲು ಹೇಳುತ್ತಾರೆ. ಬದುಕಿನ ಮುಕ್ತಾಯವು ಯಾವಾಗಲೂ ಏನಾದರೂ ಆಗಿ ಮುಗಿಯುತ್ತದೆ ಎಂಬ ನಿಜವಾದ ಅರ್ಥ ಈ ಕಗ್ಗದಲ್ಲಿದೆ. ಮರಣವು ಜೀವನದ ಅನಿವಾರ್ಯ ಅಂತ್ಯ, ಆದರೆ ಅದು ಯಾವಾಗ ಹೇಗೆ ಬರುವುದು ಎನ್ನುವುದು ಅನಿಶ್ಚಿತವಾಗಿದೆ. ಇಲ್ಲಿ ನಮ್ಮ ಜೀವನದ ಕತೆ ಯಾವುದೇ ಸಮಯದಲ್ಲಿ ಮುಗಿಯಬಹುದು ಎಂಬುದನ್ನು ಒತ್ತಿ ಹೇಳಲಾಗುತ್ತಿದೆ. ಮನುಷ್ಯನಿಗೆ ತನ್ನ ಜೀವವು ಎಷ್ಟು ಕಾಲ ಇರುವುದೆಂಬ ವಿಷಯ ತಿಳಿದಿಲ್ಲ. ಅದರ ಮಿತಿಯ ಸಮಯವು ಪ್ರತಿಯೊಬ್ಬರಿಗೂ ಅಜ್ಞಾತ. ಜೀವನದ ಹಸಿವು, ನೋವು, ಸಂತೋಷ, ದುಃಖ ಎಲ್ಲವೂ ಮುಗಿಯುವ ಅವಧಿಯ ನಂತರ ಕಾಲದ ಹೊನಲಿನಲ್ಲಿ ಬಾಳಿನ ಅನುಭವಗಳೆಲ್ಲವೂ ಮರೆತು ಹೋಗುತ್ತದೆ. ಬದುಕಿನ ಎಲ್ಲ ವಿಷಯಗಳು ಕೊನೆಗೆ ಮರೆವಿನ ಮೋಡದಲ್ಲಿ ಮರೆಯಾಗುತ್ತವೆ. ಮರಣವನ್ನು ಸ್ವಾಭಾವಿಕವಾಗಿ, ಭಯವಿಲ್ಲದೆ, ಹಾರ್ದಿಕವಾಗಿ ಸ್ವೀಕರಿಸಬೇಕೆಂಬ ಸಂದೇಶ ಇಲ್ಲಿದೆ. ಮರಣವು ಬದುಕಿನ ಪಯಣದ ಕೊನೆಯ ಹಂತವಾಗಿದ್ದು, ಅದನ್ನು ಸಹಜವಾಗಿ ಮತ್ತು ಸಂತೋಷದಿಂದ ಸ್ವೀಕರಿಸಬೇಕು. ಕೊನೆಗೆ ಜೀವನದ ಎಲ್ಲ ಅರ್ಥವನ್ನು ತಾಳಿದರೂ ಸಂತೋಷವು ಬಾಳಿನ ಪರಮಾರ್ಥವಾಗಿ ನಿಲ್ಲುತ್ತದೆ ಎಂಬುದನ್ನು ಮಂಕುತಿಮ್ಮ ಸೂಚಿಸುತ್ತಾರೆ. ಈ ಕಗ್ಗವು ಜೀವನದ ಪ್ರಗತಿ ಮತ್ತು ಕಾಲದ ಅಸ್ಥಿರತೆಯನ್ನು ವಿವರಿಸುತ್ತದೆ. ಮಂಕುತಿಮ್ಮನು ಜೀವನದ ಕಥೆಯು ಹೇಗೆ ಮುಗಿಯುತ್ತದೆ, ಅಂತಿಮವಾಗಿ ನಾವೆಲ್ಲರೂ ಯಾರೋ ಒಂದು ದಿನಕ್ಕಾದರೂ ಮುಸುಕಾಗುವುದು ಎಂಬುದರ ಕುರಿತು ಆಲೋಚಿಸುತ್ತದೆ. ಇದರಲ್ಲಿನ ತಾತ್ಪರ್ಯವು ಜೀವನದ ಅಸ್ಥಿರತೆಯನ್ನು ಹಾಗೂ ಜೀವನದ ಚರಣಗಳನ್ನು ತೋರಿಸುತ್ತದೆ. ನಾವು ಸಂತಸದ ಮಾತುಗಳನ್ನು ಸಂಗ್ರಹಿಸಬೇಕು ಎಂಬ ಸಂದೇಶವನ್ನು ಹೊತ್ತುಕೊಂಡಿದೆ. ಸಾರಾಂಶವಾಗಿ ಈ ಕಗ್ಗವು ಬದುಕಿನ ನಿಜವಾದ ಅರ್ಥವನ್ನು ವಿವರಿಸುತ್ತದೆ. ಜೀವನದ ಅಂತ್ಯವನ್ನು ಮೌಢ್ಯದಿಂದ ಅಥವಾ ಭಯದಿಂದ ಅಲ್ಲ, ಸಂತೋಷದಿಂದ ಸ್ವೀಕರಿಸಬೇಕು.